ಈಗ ಸೆಷನ್ 4 ಮಾದಾರ ಚೆನ್ನಯ್ಯನ ವಚನಗಳು. ಮಾದಾರ ಚೆನ್ನಯ್ಯನ ವಚನಗಳಿಗೆ ಹೋಗೋಕ್ಕಿಂತ ಮುಂಚೆ ಮಾದಾರ ಚೆನ್ನಯ್ಯನ ಪರಿಚಯವನ್ನು ಮಾಡಿಕೊಳ್ಳೋಣ. ಮಾದಾರ ಚೆನ್ನಯ್ಯ ಶಿವಾನುಭಾವಿ, ಬಸವಪೂರ್ವ ಕಾಲದ ಶರಣ ಅಥವಾ ಹಿರಿಯ ಸಮಕಾಲೀನ. ಮಾದಾರ ಚೆನ್ನಯ್ಯನನ್ನು ಜೇಡರದಾಸಿಮಯ್ಯ ಮತ್ತು ಬಸವಣ್ಣ ತಮ್ಮ ಹಲವು ವಚನಗಳಲ್ಲಿ ಅಭಿಮಾನದಿಂದ ನೆನಪು ಮಾಡಿಕೊಂಡಿದ್ದಾರೆ. ಬಸವಣ್ಣನ ಸ್ಮರಣೆಯನ್ನು ಒಂದೆರಡು ನೋಡ್ಬೋದು. ಹೀಗೆ ಬಸವಣ್ಣ ಮಾದಾರ ಚೆನ್ನಯ್ಯನವರನ್ನು ಕುರಿತು, ಮಹಾಮನೆಯ ಹೊಲಬಿಗ ಮಾದಾರ ಚೆನ್ನಯ್ಯ, ಶರಣಕುಲಕ್ಕೆ ತಿಲಕ ಮಾದಾರ ಚೆನ್ನಯ್ಯ, ನಿಮ್ಮಿಂದ ಅಧಿಕ ನಡೆ ಚೆನ್ನ ನುಡಿ ಚೆನ್ನ, ಪ್ರಮಥರೊಳಗೆ ಪುರಾತನರೊಳಗೆ ಚೆನ್ನ. ಇನ್ನೊಂದು ವಚನದಲ್ಲಿ ಬಸವಣ್ಣ ಹೀಗೆ ಹೇಳ್ತಾರೆ: ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನ್ನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮ ದೇವ, ಮಾದಾರ ಚೆನ್ನಯ್ಯನ ಮನೆಯಲ್ಲುಂಡ ಕಾರಣ. ಹೀಗೆ ಬಸವಣ್ಣ ಸಾಕಷ್ಟು ವಚನಗಳಲ್ಲಿ ಮಾದಾರ ಚೆನ್ನಯ್ಯನನ್ನು ಸ್ಮರಿಸಿ ಅಭಿಮಾನಪೂರ್ವಕವಾಗಿ ಅವರನ್ನು ನೆನಪಿಸ್ಕೊಳ್ತಾರೆ. ಇನ್ನು ಹರಿಹರ ಮಾದಾರ ಚೆನ್ನಯ್ಯನ ರಗಳೆ ಅನ್ನುವ ಒಂದು ಕೃತಿಯನ್ನೇ ಬರೆದಿದ್ದಾರೆ. ಗುಪ್ತ ಭಕ್ತಿಯ ಮಾಹೇಶ್ವರನಾಗಿದ್ದ ಚೆನ್ನಯ್ಯ ಕರಿಕಾಲ ಚೋಳನಲ್ಲಿ ಹುಲ್ಲು ಹಾಕುವಂತಹ ಕಾಯಕ, ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕಗಳನ್ನು ಮಾಡ್ತಾಯಿದ್ದ. ಕಲ್ಯಾಣದಲ್ಲಿ ಪಾದರಕ್ಷೆ ಹೊಲಿಯುವ ಚೆನ್ನ ತನ್ನ ಕುಲವೃತ್ತಿಯನ್ನು ಕಲ್ಯಾಣದಲ್ಲಿ ಪಾದರಕ್ಷೆ ಹೊಲಿದ್ರೆ, ಕರಿಕಾಲ ಚೋಳನಲ್ಲಿ ಕುದುರೆಗಳಿಗೆ ಹುಲ್ಲು ಹಾಕುವ ಕಾಯಕ ಮಾಡ್ತಾ ಇದ್ದ. ಚೆನ್ನಯ್ಯ ಶಿವಭಕ್ತನಾದರೂ ಗುಪ್ತ ಭಕ್ತಿಯ ಸಾಧಕ. ಆತ ಇಂಥ ಭಕ್ತ, ಪರಮಭಕ್ತ ಅನ್ನೋದು ಶಿವನಿಗೆ ಮಾತ್ರ ಗೊತ್ತು. ಒಮ್ಮೆ ಶಿವ ಕರಿಕಾಲ ಚೋಳನ ಮನೆಯಲ್ಲಿ ಊಟ ಬಿಟ್ಟು ಚೆನ್ನಯ್ಯನೊಡನೆ ಅಂಬಲಿಯನ್ನು ಸೇವಿಸ್ತಾನೆ. ಕರಿಕಾಲ ಚೋಳ ಶಿವನೊಡನೆ ಅಂಬಲಿಯನ್ನುಂಡ ಮಾದಾರ ಚೆನ್ನಯ್ಯನನ್ನು ಹುಡ್ಕೊಂಡು ಹೋಗಿ ಅವನ ದರ್ಶನದಿಂದ ಪುನೀತನಾಗಿ ಪಾದಗಳಿಗೆ ನಮಸ್ಕರಿಸ್ತಾನೆ. ಆ ಒಂದು ಪ್ರಸಂಗದ ಕೆಲವು ಸಾಲನ್ನು ಇಲ್ಲಿ ನೋಡ್ಬೋದು. ಹರಿಹರನ ಮಾದಾರ ಚೆನ್ನಯ್ಯನ ರಗಳೆ. ಕರಿಕಾಲ ಚೋಳ ಮಾದಾರ ಚೆನ್ನಯ್ಯನನ್ನು ನೋಡ್ತಾ ಇದ್ದಾನೆ. ದೇವನೊಲಿದವನ ಕುಲಂ ಸತ್ಕುಲಂ, ಘನಮಹಿಮನನ್ ಒಲಿದ ಜಾತಿಯೇ ಜಾತಿ ನಿರ್ಮಲಂ, ಶರ್ವನ ಒಡನುಂಡ ನಿಮ್ಮಯ ಜಾತಿಗೆ ಆಂ ಸರಿಯೇ, ಸರ್ವಜ್ಞ ನಿಮ್ಮ ಕೆರ್ಪಿಂಗೆ ಎನ್ನ ಶಿರಸರಿಯೇ, ಚೆನ್ನಯ್ಯನಂ ನೋಡಿ ನೋಡಿ ಕೈ ಮುಗಿವುತ್ತಂ, ಉನ್ನತ ಜ್ಞಾನಿ ಚೋಳಂ ಹೆಜ್ಜೆ ಹಿಗ್ಗೂತಂ. ಇದು ಹರಿಹರನ ಮಾದಾರ ಚೆನ್ನಯ್ಯನ ರಗಳೆಯಲ್ಲಿ ಮಾದಾರ ಚೆನ್ನಯ್ಯನ ಒಂದು ಭಕ್ತಿಯ ಸ್ವರೂಪವನ್ನು ವರ್ಣಿಸಿದ್ದಾನೆ. ಅಂದರೆ ಶಿವನ ಒಲುಮೆಯನ್ನು ಪಡಿಬೇಕು ಅಂದರೆ ವೃತ್ತಿ, ಜಾತಿ, ಅಂತಸ್ತು ಯಾವುದೂ ಮುಖ್ಯ ಅಲ್ಲ, ಶಿವಭಕ್ತಿಯೇ ಬಹಳ ಮುಖ್ಯ ಅನ್ನುವ ಮಹತ್ವದ ವಿಚಾರ ಚೆನ್ನಯ್ಯನ ಚರಿತ್ರೆಯಿಂದ ನಮಗೆ ತಿಳಿದು ಬರ್ತದೆ. ಇನ್ನು ಜನಪದರು ಕೂಡ ಚೆನ್ನಯ್ಯನ ಗುಪ್ತಭಕ್ತಿಯ ಔನ್ನತ್ಯವನ್ನು ಕುರಿತು ಹಾಡಿದ್ದಾರೆ. ಅಲ್ಲೊಂದು ಜನಪದ ತ್ರಿಪದಿ ಸಿಗತ್ತೆ. ಪಾರಮಾರ್ಥಿಕ ಸಾಧನೆಗೆ ಹೇಗೆ ಜಾತಿ, ವೃತ್ತಿ, ಅಂತಸ್ತು ಮುಖ್ಯ ಅಲ್ಲ, ಸರ್ವಾರ್ಪಣೆಯ ಭಕ್ತಿ ಮುಖ್ಯ ಅನ್ನೋದು ಜನಮಾನಸದಲ್ಲೂ ಒಂದು ಮಾದರಿಯಾಗಿ ಹೇಗೆ ನಿಂತಿದ್ದಾನೆ ಮಾದಾರ ಚೆನ್ನಯ್ಯ ಅಂದರೆ ತ್ರಿಪದಿ ಹೀಗಿದೆ: ಜಾತಿಯೊಳು ಮಾದರನು, ನೀತಿಯೊಳು ಶಿವಶರಣ, ಮಾತು ವಚನಗಳು ಚೆನ್ನಯ್ಯ, ಶಿವನುಂಡ ಕೂತು ಎದೆಯೊಳಗೆ ಅಂಬಲಿಯ. ಇದು ಜನಪದರು ಸ್ಮರಿಸಿರುವ ಚೆನ್ನಯ್ಯನ ಗುಪ್ತ ಭಕ್ತಿ. ಇಂಥ ಚೆನ್ನಯ್ಯ, ಮಾದಾರ ಚೆನ್ನಯ್ಯನ ಚರಿತೆ ಮತ್ತು ಆತನ ವಚನಗಳು ವಚನ ಸಾಹಿತ್ಯದಲ್ಲಿ ಬಹು ಅಮೂಲ್ಯವಾಗಿ ಕಂಡುಬರ್ತದೆ. ಮಾದಾರ ಚೆನ್ನಯ್ಯನ ವಚನಗಳು ಎಷ್ಟು ಸಿಕ್ಕಿದ್ದಾವೆ ನಮಗೆ ಅಂದರೆ ಕೇವಲ 10 ವಚನಗಳು ಮಾತ್ರ ಉಳ್ಕೊಂಡು ಬಂದು ನಮಗೆ ಲಭ್ಯ ಆಗಿದ್ದಾವೆ. ಆ 10 ವಚನಗಳು ಕೂಡ ಒಂದೊಂದು ಮುತ್ತು, ಅಮೂಲ್ಯವಾದ ಮುತ್ತುಗಳಾಗಿದ್ದಾವೆ. ಅಲ್ಲಿರುವ ಇಡೀ 10 ವಚನದಲ್ಲಿ ಉಜ್ವಲ ಸಾಮಾಜಿಕ ಕಳಕಳಿಯನ್ನು ಅದು ಹೊಂದಿದೆ.
ಆತನ ಒಂದು ಅಂಕಿತ ಅರಿ ನಿಜಾತ್ಮ ರಾಮರಾಮನ ಕೈ ಉಳಿಕತ್ತಿ ಅಡಿಗುಂಟ ಕಡಿಯಾಗಬೇಡ. ಅಂದರೆ ಅರಿ ನಿಜಾತ್ಮ ರಾಮರಾಮನ ಅನ್ನುವ ಇಷ್ಟ ದೈವದ ಸ್ಮರಣೆಯೊಂದಿಗೆ ಕೈ ಉಳಿ ಕತ್ತಿ ಅಡಿಗುಂಟ ಇವೆಲ್ಲವೂ ಚಪ್ಪಲಿ ಹೊಲಿಯುವ ಕಾಯಕದ ಸಾಧನ. ಇದನ್ನೇ ತನ್ನ ರೂಪಕವನ್ನೇ ಅಂಕಿತವಾಗಿ ಇಟ್ಕೊಂಡಿರುವಂತಹ, ತನ್ನ ಕಾಯಕದ ಬಗೆಗೆ ಹೆಮ್ಮೆಯಿಂದ ಹೇಳಿಕೊಳ್ಳುವ ಆತ್ಮಾಭಿಮಾನಿ ಅಂದರೆ ಅದು ಮಾದಾರ ಚೆನ್ನಯ್ಯ. ಇಲ್ಲಿರುವ 2 ವಚನಗಳು ಅಮೂಲ್ಯವಾದಂಥ ವಚನ. ಜಾತೀಯತೆ ಮತ್ತು ಅಸ್ಪೃಶ್ಯತೆ ಆಚರಣೆಗಳು ಎಂಥ ಮೂರ್ಖತನದ ವಿಕೃತಿಗಳು ಅನ್ನೋದನ್ನು ಸಕಾರಣವಾಗಿ ಅದನ್ನು ಖಂಡಿಸ್ತಾ, ನಿಜವಾದ ಭಕ್ತಿ ಅಂದ್ರೇನು, ನಿಜವಾದ ಮನುಷ್ಯ ಅಂದರೆ ಏನು, ಅವನ ಭಕ್ತಿಯ ಸ್ವರೂಪದ ಮೂಲಕ ಅವನ ಅರಿವು ಮತ್ತು ಜ್ಞಾನ ಹೇಗೆ ಎಲ್ಲರನ್ನೂ ಎಲ್ಲ ಜೀವಗಳನ್ನು ಒಳಗೊಳ್ಳಬೇಕು ಅನ್ನುವ ವೈಚಾರಿಕ ಚಿಂತನೆಗಳನ್ನು ಆಧ್ಯಾತ್ಮಿಕತೆಯ ಮೇಳೈಕೆಯಲ್ಲಿ ಇಲ್ಲಿ ಮಾದಾರ ಚೆನ್ನಯ್ಯ ನಿರೂಪಿಸಿದ್ದಾನೆ. ತನ್ನ ಈ ವೈಜ್ಞಾನಿಕ ಚಿಂತನೆಯ ವಿಶ್ಲೇಷಣೆಗಳ ಮೂಲಕ ಎಲ್ಲ ಜೀವಗಳು ಪವಿತ್ರ ಅನ್ನುವ ವಿವೇಕವನ್ನು ಪ್ರತಿಪಾದನೆ ಮಾಡಿದ್ದಾನೆ ಚೆನ್ನಯ್ಯ. ಹಾಗಾಗಿ ಇಲ್ಲಿ ಕಾವ್ಯ ಸೌಂದರ್ಯಕ್ಕಿಂತ ಸಾಮಾಜಿಕ ಕಳಕಳಿ ಉಜ್ವಲವಾಗಿದೆ. ಸಾಮಾಜಿಕವಾದಂತಹ ಅನ್ಯಾಯ, ಅಸಮಾನತೆ, ಶೋಷಣೆಗಳಿಗೆ ಮೂಲ ಕಾರಣ ಅಂದರೆ ಇಲ್ಲಿರುವ ಕುಲ, ಜಾತಿ, ಅಂತಸ್ತು, ಅಸ್ಪೃಶ್ಯತಾಚರಣೆಗಳು. ಈ ಸಮಸ್ಯೆಗಳನ್ನು ಕುರಿತು ತೀವ್ರವಾದ ಚಿಂತನೆಯನ್ನು ನಡೆಸಿ ಹೊಸ ವ್ಯಾಖ್ಯಾನವನ್ನು, ಪರಿಹಾರದ ಪರ್ಯಾಯ ಮಾರ್ಗಗಳನ್ನು ಮಾದಾರ ಚೆನ್ನಯ್ಯ ತನ್ನ ವಚನದಲ್ಲಿ ನೀಡಿದ್ದಾನೆ. ಹಾಗಾಗಿ ಇಡೀ ವಚನ ಸಾಹಿತ್ಯದಲ್ಲಿ ಮಾದಾರ ಚೆನ್ನಯ್ಯನ ವಚನಗಳಿಗೆ ವಿಶೇಷವಾದ ಸ್ಥಾನ ಲಭ್ಯ ಆಗಿದೆ. ಮಾದಾರ ಚೆನ್ನಯ್ಯನ ಮೊದಲನೆಯ ವಚನ. ಮಾದಾರ ಚೆನ್ನಯ್ಯನ ಮೊದಲನೇ ವಚನ: ಶುಕ್ಲ ಶೋಣಿತ ಮಜ್ಜೆ ಮಾಂಸ ಹಸಿವು ತೃಷೆ ವ್ಯಸನ ವಿಷಯಾದಿಗಳು ಒಂದೇ ಭೇದ. ಶುಕ್ಲ ಶೋಣಿತ ಮಜ್ಜೆ ಮಾಂಸ, ಹಸಿವು ತೃಷೆ ವ್ಯಸನ ವಿಷಯಾದಿಗಳು ಒಂದೇ ಭೇದ. ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ ತೋರುವ ತೋರಿಕೆ ಅರಿವ ಆತ್ಮ ಒಂದೇ ಭೇದ. ಆವ ಕುಲವಾದಳು ಅರಿದಲ್ಲಿಯೇ ಪರತತ್ವ ಭಾವಿ, ಮರದಲ್ಲಿಯೇ ಮಲಮಾಯಾ ಸಂಬಂಧಿ. ಇಂತಿ ಉಭಯವನ್ ಅರಿದು ಮರೆಯಲಿಲ್ಲ, ಕೈ ಉಳಿ ಕತ್ತಿ ಅಡೆಗುಂಟ ಅಡಿಯಾಗಬೇಡ. ಅರಿ ನಿಜಾತ್ಮ ರಾಮರಾಮನ. ಮೊದಲನೆಯ ಸಾಲು ಶುಕ್ಲ ಶೋಣಿತ ಮಜ್ಜೆ ಮಾಂಸ. ಶುಕ್ಲ ಬಿಳಿ ವೀರ್ಯ, ಶೋಣಿತ ರಕ್ತ, ಮಜ್ಜೆ ಕೊಬ್ಬು ಮಾಂಸ. ಇದು ಒಂದು ಜೀವ ತಾಯಿಯ ಹೊಟ್ಟೆಯ ಗರ್ಭದಲ್ಲಿ ಸೃಷ್ಟಿಯಾಗುವಾಗ ಹೇಗೆ ಗಂಡು ಹೆಣ್ಣಿನ ಅಂಶಗಳ ಮಿಲನದಿಂದ ರಕ್ತ ಮಾಂಸ ಕೊಬ್ಬುಗಳಿಂದ ಒಂದು ಪಿಂಡ ಗರ್ಭದಲ್ಲಿ ಸೃಷ್ಟಿಯಾಗತ್ತೆ, ಜಗತ್ತಿನ ಎಲ್ಲ ಜೀವಗಳು ಹೀಗೇ ಸೃಷ್ಟಿಯಾಗಿ ಜನಿಸ್ತವೆ. ಅಂದರೆ ಎಲ್ಲರ ಜನನನೂ ಒಂದೇ, ದೇಹ ಪ್ರಕೃತಿಯೂ ಒಂದೇ. ಹಾಗೆ ಮನುಷ್ಯರಲ್ಲಿರುವ ಹಸಿವಾದಾಗ ಹೊಟ್ಟೆ ತುಂಬಿಸ್ಕೊಳ್ಳುವ ಹಸಿವೂ ಒಂದೇ. ಬಾಯಾರಿಕೆಯ ತೃಷೆ ಮತ್ತು ದೇಹದ ಬಯಕೆಗಳು ಅವು ಒಂದೇ. ವ್ಯಸನ ಅಂತಂದರೆ ದುಃಖ. ವ್ಯಸನ ಅಂತ ಹೇಳಿದ್ರೆ ದುರಭ್ಯಾಸ, ಚಿಂತೆ. ವ್ಯಸನ ಅಂದರೆ ದುಃಖ, ದುರಭ್ಯಾಸ, ಚಿಂತೆ ಈ ಅರ್ಥಗಳನ್ನು ಹೊಂದಿದೆ. ಮನುಷ್ಯರ ಒಳಗೆ ಇರುವ ದುಃಖ, ದುರಭ್ಯಾಸ, ಚಿಂತೆ ಅವು ಕೂಡ ಒಂದೇ. ವಿಷಯಾದಿಗಳು, ವಿಷಯ ಅಂತಂದರೆ ಸಬ್ಜೆಕ್ಟ್ ಅಂತಲ್ಲ, ಪಂಚೇಂದ್ರಿಯಗಳು ಅಂತ. ವಿಷಯಗಳು ಅಂದರೆ ಪಂಚೇಂದ್ರಿಯಗಳ ಭೋಗ ಅಭಿಲಾಷೆ ಒಂದೇ. ಒಂದು ಭೇದ ಇದೆ ಅಷ್ಟೇ. ಅದು ಏನಪ್ಪ ಅಂತ ಹೇಳಿದ್ರೆ, ಭೋಗ ಅಭಿಲಾಷೆಗಳಲ್ಲಿ ಮಾತ್ರ ವೈವಿಧ್ಯತೆ ಇರುತ್ತೆ. ಹಸಿವು ತೃಷೆ ವ್ಯಸನ ಇದ್ದೇ ಇರುತ್ತೆ. ಆದರೆ ಅಲ್ಲಿ ಸಬ್ಜೆಕ್ಟ್ ಒಬ್ಬೊಬ್ಬರು ಒಂದೊಂದಕ್ಕೆ ಚಿಂತಿಸ್ತಾರೆ. ಒಬ್ಬೊಬ್ಬರಿಗೆ ಒಂದನ್ನು ತಿಂದರೆ ಹಸಿವಿನ ಹಿಂಗತ್ತೆ, ಒಬ್ಬೊಬ್ಬರಿಗೆ ಒಂದನ್ನು ಕುರಿತು ಬಾಯಾರಿಕೆ ಇರುತ್ತೆ. ಅಭಿರುಚಿಗಳಲ್ಲಿ ಮಾತ್ರ ಭೇದ ಇರ್ತದೆ ಹೊರತು ಹಸಿವು ತೃಷೆ ವ್ಯಸನ ವಿಷಯಗಳಲ್ಲಿ ಒಂದೇ ರೀತಿಯಲ್ಲಿ ಇರ್ತಾರೆ. ಹಾಗಾಗಿ ಎಲ್ಲರ ಜನನ ಒಂದೇ, ದೇಹ ಪ್ರಕೃತಿಯೂ ಒಂದೇ, ಭೋಗ ಅಭಿಲಾಷೆಗಳು ವ್ಯಸನಗಳು ವಿಷಯಾದಿ ವ್ಯಸನಗಳು ಒಂದೇ. ಆದರೆ ಭೋಗದ ಅಭಿಲಾಷೆಯ ಅಭಿರುಚಿಗಳಲ್ಲಿ ಒಂದು ಭೇದ ಇರುತ್ತೆ. ಎರಡನೇ ಸಾಲು ಮಾಡುವ ಕೃಷಿ ವ್ಯವಸಾಯ ಹಲವು,
ತೋರುವ ತೋರಿಕೆ. ಮಾಡುವ ಕೃಷಿ ವ್ಯವಸಾಯ ಹಲವಲ್ಲದೆ. ಕೃಷಿ ವ್ಯವಸಾಯ ಅಂದರೆ ಪರಿಶ್ರಮ, ಕಸುಬು. ಕೃಷಿ ಅಂದರೆ ಬೇಸಾಯ ಮತ್ತು ಪ್ರಯತ್ನ. ಮಾಡುವಂತಹ ಕಾಯಕಗಳು, ಮಾಡುವ ಕಾಯಕಗಳು, ಕಸುಬುಗಳು ನೋಡೋದಕ್ಕೆ ಬೇರೆ ಬೇರೆಯಾಗಿ ಕಾಣಿಸುತ್ತೆ. ಎಲ್ಲರೂ ಮಾಡೋದು ತಮ್ಮ ಕಾಯಗಳ ನಿರ್ವಹಣೆಗೆ, ಹೊಟ್ಟೆ ಮತ್ತು ಬಟ್ಟೆಗಾಗಿಯೇ. ಹಾಗಾಗಿ ಎಲ್ಲರೂ ಒಂದೊಂದು ಕಾಯಕಗಳಲ್ಲಿ ತೊಡಗಿರ್ತಾರೆ. ಆದರೆ ಕಾಯಕದ ಮೂಲ ಉದ್ದೇಶ ತನ್ನ ಜೀವನ ನಿರ್ವಹಣೆ, ಕಾಯದ ನಿರ್ವಹಣೆ ಆಗಿರುತ್ತೆ. ಹೀಗೆ ಮೇಲೆ ನೋಡುವ ತೋರುವ ತೋರಿಕೆ ಅದು ಹಲವು ರೀತಿಯಲ್ಲಿ ಕಾಣಿಸುತ್ತೆ. ಒಬ್ಬೊಬ್ಬರದು ಒಂದೊಂದು ಉದ್ಯೋಗವಾಗಿ ಕಾಣಿಸುತ್ತೆ. ಆದರೆ ಎಲ್ಲರ ದೇಹದ ಒಳಗೆ ಅರಿವಿನ ಆತ್ಮ ಇದೆಯಲ್ಲ, ಆ ಅರಿಯುವ ಆತ್ಮ ಒಂದೇ ಆಗಿರ್ತದೆ. ಹೀಗೆ ಭೋಗಾಭಿಲಾಷೆಗಳಲ್ಲಿ ಮತ್ತು ಕಾಯಕ ಪರಿಶ್ರಮಗಳಲ್ಲಿ ವೈವಿಧ್ಯತೆ ಇದೆ. ದೇಹ ನೋಡೋದಕ್ಕೆ ಒಬ್ಬೊಬ್ಬರದು ಒಂದೊಂದು ಥರ ಕಾಣ್ಬೋದು. ಕಾಯಕಗಳು ತೋರಿಕೆಯಲ್ಲಿ ಹೊರನೋಟಕ್ಕೆ ಭಿನ್ನ ಭಿನ್ನವಾಗಿ ಕಾಣಬಹುದು. ಆದರೆ ಒಳಗಿರುವ ಉದ್ದೇಶ ಎಲ್ಲರೂ ಅದನ್ನು ಮಾಡ್ತಾ ಇರೋದು ತಮ್ಮ ಜೀವನ ನಿರ್ವಹಣೆಗೆ. ಅದನ್ನೆಲ್ಲ ತಿಳಿದುಕೊಳ್ಳುವಂತಹ ಅರಿಯುವ ಆತ್ಮ ಇದೆಯಲ್ಲ, ಅದು ಒಂದೇ ಆಗಿದೆ. ಹೀಗೆ ಮರದಲ್ಲಿಯೇ ಮಲಮಾಯಾ ಸಂಬಂಧಿ. ಅರಿವ ಆತ್ಮನೊಂದೇ ಭೇದ. ಆವ ಕುಲವಾದಡು ಅರಿದಲ್ಲಿ ಪರತತ್ವಭಾವಿ, ಮರದಲ್ಲಿ ಮಲಮಾಯಾ ಸಂಬಂಧಿ. ಹೀಗೆ ಅರಿವು ಮತ್ತು ಗ್ರಹಿಕೆಗಳಲ್ಲಿ ವೈವಿಧ್ಯತೆಗಳಿದ್ದಾವೆ. ಅರಿಯುವ ಆತ್ಮ ಒಂದೇ ಆಗಿದೆ. ಈ ಆತ್ಮತತ್ವ ಅರಿತವರಿಗೆ ಮಾನವಕೃತ ಕುಲಭೇದಗಳು ಇರೋದಿಲ್ಲ. ಈ ಅರಿವನ್ನು ಯಾರು ಮರಿತಾರೋ ಪ್ರಾಪಂಚಿಕ ಮಲಮಾಯಾಗಳಲ್ಲಿ ಬಂಧಿತರಾಗ್ತಾರೆ. ಈ ಉಭಯವನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ, ಅಂದರೆ ಬಹಿರಂಗದಲ್ಲಿ ಭೇದ ಕಾಣಿಸುತ್ತೆ, ಆತ್ಮಸ್ವರೂಪದಲ್ಲಿ ಎಲ್ಲರೂ ವಿಶ್ವಾತ್ಮನ ಚೈತನ್ಯಗಳೇ ಅಂತ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರಿಗೆ ಈ ಇಹದ ಮರೆವು ಅಂಟೋದಿಲ್ಲ. ಅದರಿಂದ ವಿವಿಧತೆಯಲ್ಲಿರುವ ಏಕತೆಯನ್ನು ಯಾರು ಅರಿತಾರೋ ಅವರು ಪರತತ್ವಭಾವಿಗಳು. ಆವ ಕುಲವಾದಳು ಅರಿದಲ್ಲಿಯೇ ಪರತತ್ವಭಾವಿ. ಯಾವುದೇ ಕುಲವಾದರೂ ಕುಲಭೇದ ಮಾಡದೆ, ಒಂದು ಕುಲ ಶ್ರೇಷ್ಠ ಒಂದು ಕುಲ ಕನಿಷ್ಠ ಅನ್ನುವ ಭೇದ ಇಲ್ಲದೆ ಒಳಗಿರುವ ಆತ್ಮ ಚೈತನ್ಯವನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ, ಆ ಏಕತೆಯನ್ನು ಅರಿತು ಎಲ್ಲರನ್ನೂ ಸಮಾನವಾಗಿ ಕಾಣ್ತಾರೋ ಅವರು ಪರತತ್ವ ಅರಿತಂತಹ ಜ್ಞಾನಿಗಳು. ಯಾರು ಇದನ್ನು ಮರೆಯುತ್ತಾರೋ ಮರದಲ್ಲಿಯೇ ಮಲಮಾಯಾ ಸಂಬಂಧಿ. ಮಲ ಅಂದರೆ ಅಶುಚಿ, ಪಾಪ, ದೋಷ. ಮಾಯಾ ಅಂತಂದರೆ ಭ್ರಮೆ, ಅಸತ್ಯ, ಹಿರಿದು ಕಿರಿದು, ಶ್ರೇಷ್ಠ ಕನಿಷ್ಠ ಈ ತರತಮ ಭಾವಗಳನ್ನು ಯಾರು ಮಾಡ್ತಾರೋ ಅವರು ಮಾಯೆಗೆ ಒಳಗಾಗ್ತಾರೆ. ಮಾಯೆ ಅಂತಂದರೆ ಸತ್ಯದಿಂದ ವಿಮುಖಗೊಳಿಸುವಂತಹ ಶಕ್ತಿ. ಹಾಗಾಗಿ ಯಾರು ಈ ಕುಲಭೇದಗಳನ್ನು ಮಾಡ್ತಾ ಜಾತಿಗಳ ನಡುವೆ, ಮನುಷ್ಯರ ನಡುವೆ ಶ್ರೇಷ್ಠ ಕನಿಷ್ಠತೆಯ ಭೇದವನ್ನು ಮಾಡ್ತಾರೋ ಅವರು ಮರೆವಿಗೆ ಒಳಗಾದವರು, ಆತ್ಮತತ್ವದ ಮರೆವಿಗೆ ಒಳಗಾದವರು. ಈ ಪರತತ್ವವನ್ನು, ಆತ್ಮತತ್ವವನ್ನು ಯಾರು ಮರೀತಾರೋ ಅವರು ಮರೆವಿಗೆ, ಮಲ ಮತ್ತು ಮಾಯಗಳಿಗೆ ಸಿಕ್ಕಾಕೊಂಡ್ಬಿಡ್ತಾರೆ. ಪರಮಸತ್ಯ ಅರಿತವರಿಗೆ ಜಾತಿ ಕುಲ ಭೇದಗಳಿರೋದಿಲ್ಲ. ಯಾರು ಜಾತಿ ಕುಲ ಭೇದ ಮಾಡ್ತಾರೋ ಅವರು ಅಶುದ್ಧಿಗೆ, ಅಸತ್ಯಕ್ಕೆ, ಭ್ರಮೆಗಳಿಗೆ, ಪಾಪಕ್ಕೆ, ದೋಷಗಳಿಗೆ ಒಳಗಾಗಿ ಹೋಗ್ತಾರೆ. ಈ ಉಭಯವನ್ನು ಅರಿತು ಮರೆಯಲಿಲ್ಲ. ಈ ಉಭಯವನ್ನು, ಯಾವ ಉಭಯ ಅಂತಂದರೆ ಮೇಲೆ ನೋಡೋದಕ್ಕೆ ಮಾತ್ರ ಭೇದ ಭಾವಗಳಿರುತ್ತೆ. ಕಾಯ ಮತ್ತು ಕಾಯಕ ಕುಲಗಳು ಬೇರೆ ಬೇರೆ ಥರ ಕಾಣಿಸುತ್ತೆ. ಆದರೆ ಒಳಗೆ ಇರುವಂತಹ ಆತ್ಮ ಎಲ್ಲವೂ ಒಂದೇ. ಈ ಎರಡನ್ನು ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಭಕ್ತರಾಗ್ತಾರೆ. ಅವರು ದೈವಿಕವಾದಂತಹ ಯಾವುದೇ ಶಿಕ್ಷೆಗಳಿಗೆ ಒಳಗಾಗೋದಿಲ್ಲ. ಆದರೆ ಯಾರು ಮರಿತಾರೋ ಆತ್ಮತತ್ವವನ್ನು ಅರಿತವನು ಶಿವಭಕ್ತನಾಗ್ತಾನೆ, ಮುಕ್ತನಾಗ್ತಾನೆ, ಅಜಾತನಾಗ್ತಾನೆ. ಈ ಅರಿವನ್ನು ಯಾರಾದರೂ ಮರೆತರೆ ದೈವದ ಉಳಿ ಕತ್ತಿಯ ಹೊಡೆತಕ್ಕೆ ಗುರಿಯಾಗ್ತೀಯ, ಈಡಾಗ್ತೀಯ. ಕೈ ಉಳಿ ಕತ್ತಿ ಅಡಿಗುಂಟಕ್ಕೆ ಅಡಿಯಾಗಬೇಡ. ಅದರಿಂದ ಈ ಸತ್ಯವನ್ನು, ಈಗ ಚರ್ಮನ ಹದ ಮಾಡಬೇಕು ಅಂದರೆ
ಅಡಿ ಇಟ್ಕೊಂಡು ಮೇಲ್ಗಡೆ ಉಳಿಯಿಂದ ಹೆಂಗೆ ಚಚ್ಚಿ ಅದನ್ನು ಹದ ಮಾಡಿ ಅದರ ಒರಟುತನನ ಹೋಗಿಸಿ ಚಪ್ಪಲಿ ಹೊಲಿಯೋದಕ್ಕೆ ಒಂದು ಸಿದ್ಧ ವಸ್ತು, ಕಚ್ಚಾ ವಸ್ತುವನ್ನು ಸಿದ್ಧ ವಸ್ತು ಹೇಗೆ ಮಾಡ್ತಾರೋ ಚಪ್ಪಲಿ ಹೊಲಿಯೋರು, ಹಾಗೆ ದೇವರು ನಮ್ಮ ಕಚ್ಚಾ ರೂಪದಲ್ಲಿರುವಂತಹ ಮಲಮಾಯ ಸಂಬಂಧಿಯಾಗಿರುವ ನಮ್ಮನ್ನು ಹದ ಮಾಡಿ ಚಪ್ಪಲಿಗೆ ಸಿದ್ಧವಾಗುವಂಥ ಒಂದು ಆಕಾರ ಮತ್ತು ಒಂದು ಉಪಯೋಗ ಸಾರ್ಥಕತೆಗೆ ಸಿದ್ಧವಾಗುವ ಹಾಗೆ ಒಂದು ಸಿದ್ಧ ವಸ್ತುವನ್ನು ಮಾಡ್ತಾನೆ. ನಿನ್ನ ಒಳಗಿರುವ ನಿಜಾತ್ಮ ರಾಮನನ್ನು ಅರಿತುಕೋ ಅನ್ನುವಂಥದ್ದು ಮೊದಲನೆಯ ವಚನದ ಒಂದು ವಿಶ್ಲೇಷಣೆ. ಮಾದಾರ ಚೆನ್ನಯ್ಯನ ಎರಡನೆಯ ವಚನ, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ, ನುಡಿಲೇಸು ನಡೆ ಅಧಮವಾದಲ್ಲಿ ಅದೇ ಬಿಡುಗಡೆಯಿಲ್ಲದ ಹೊಲೆ. ಕಳವು ಪಾರದ್ವಾರಗಳಲ್ಲಿ ಹಲಬನರಿಯದ ಕೆಟ್ಟು ನಡೆಯುತ್ತ ಮತ್ತೆ ಕುಲಜರೆಂಬ ಒಡಲವರುಂಟೆ. ಆಚಾರವೇ ಕುಲ ಅನಾಚಾರವೇ ಹೊಲೆ, ಇಂತಿ ಉಭಯವ ತಿಳಿದು ಅರಿಯಬೇಕು. ಕೈ ಉಳಿ ಕತ್ತಿ ಅಡಿಗುಂಟ ಅಡಿಯಾಗಬೇಡ, ಅರಿ ನಿಜಾತ್ಮ ರಾಮರಾಮನ. ಮೊದಲನೆಯ ಸಾಲು, ನಡೆ ನುಡಿ ಸಿದ್ಧಾಂತವಾದಲ್ಲಿ ಕುಲ ಹೊಲೆ ಸೂತಕವಿಲ್ಲ. ಸಿದ್ಧಾಂತ ಅಂದರೆ ನಿರ್ಣಯ, ಸ್ಥಾಪಿತವಾದಂತಹ ತತ್ವ. ನಡೆ ನುಡಿ, ನುಡಿ ಬರೀ ಬಾಯಿ ಮಾತಲ್ಲಿರುತ್ತೆ, ನಡೆಯಾದಾಗ ಅದು ಸ್ಥಾಪಿತ ತತ್ವ ಆಗುತ್ತೆ, ನಿರ್ಣಯ ಆಗತ್ತೆ. ನಾವೇನು ನುಡಿತೀವೋ ಅದನ್ನು ನಡೆದಾಗ ಅದು ಸತ್ಯವಾಗತ್ತೆ, ನಿರ್ಣಯ ಆಗತ್ತೆ. ಅದರಿಂದ ಎಲ್ಲಿ ನಡೆ ನುಡಿ ಸರಿಯಾಗಿರುತ್ತೋ, ನುಡಿದ ಹಾಗೆ ನಡೆದು ನಡೆದ ಹಾಗೆ ನುಡಿಯುವಂತಹ ಒಂದು ನಡೆನುಡಿ ಬದ್ಧತೆ ಎಲ್ಲಿರುತ್ತೋ ಅವರ ಕುಲ ಹೊಲೆನೂ ಇಲ್ಲ, ಸೂತಕನೂ ಇಲ್ಲ. ಕುಲದ ಹೊಲೆಯೂ ಇಲ್ಲ, ಸೂತಕಗಳೂ ಇಲ್ಲ. ಅಂದರೆ ಇಲ್ಲಿ ಮಾದಾರ ಚೆನ್ನಯ್ಯ ರೂಢಿಗತವಾಗಿರುವಂತಹ ಕುಲದ ಶ್ರೇಷ್ಠತೆ ಕನಿಷ್ಠತೆಗಳನ್ನು ನಿರಾಕರಿಸ್ತಿದ್ದಾರೆ. ಸಾಮಾನ್ಯವಾಗಿ ರೂಢಿಯಲ್ಲಿರೋದು ಏನಪ್ಪ, ಯಾರು ಶ್ರೇಷ್ಠ ಕುಲರು ಯಾರು ಕನಿಷ್ಠ ಕುಲರು ಅಂದರೆ ಜನ್ಮ ಆಧಾರಿತವಾಗಿರುತ್ತೆ. ಹುಟ್ಟು ಅನ್ನೋದು ನಮ್ಮ ಕೈಲಿಲ್ಲ. ನಮ್ಮ ಕೈಲಿ ಇಲ್ಲದೇ ಇರುವ ವಿಷಯಕ್ಕೆ ನಾವು ಕುಲದಲ್ಲಿ ಹೀನಾಯತೆಯನ್ನು ಅನುಭವಿಸ್ಬೇಕಾಗತ್ತೆ, ಇಲ್ಲದೇ ಇರುವ ಶ್ರೇಷ್ಠತೆಯನ್ನು ಆರೋಪಿಸ್ಕೋತಾ ಇರ್ತೀವಿ. ಅದನ್ನು ನಿರಾಕರಿಸ್ತಿದ್ದಾನೆ. ಜನ್ಮಾಧಾರಿತವಾಗಿರುವಂತಹ ಶ್ರೇಷ್ಠ ಕನಿಷ್ಠತೆ ಕುಲದ ಮಾನದಂಡವನ್ನು ಮಾದಾರ ಚೆನ್ನಯ್ಯ ಇಲ್ಲಿ ನಿರಾಕರಿಸ್ತಿದ್ದಾರೆ. ಅದರಿಂದ ರೂಢಿಗತವಾಗಿರೋದು ಆ ಜನ್ಮಾಧಾರಿತ ಮಾನದಂಡವನ್ನು ತೆಗೆದುಹಾಕಿ ನೀತಿ ಆಧಾರಿತವಾದ ಕುಲಜತೆ ಮತ್ತು ಕುಲಹೀನತೆಗಳನ್ನು ಪ್ರತಿಪಾದಿಸ್ತಾ ಇದ್ದಾರೆ. ನಡೆ ನುಡಿ ಸಿದ್ಧಾಂತವಾದಲ್ಲಿ ನುಡಿದ ನಡೆ ಉತ್ತಮವಾದ ನುಡಿ ಉತ್ತಮ ನಡೆ ಆಗಿ ಅದು ಸಿದ್ಧಾಂತವಾದಾಗ ಸ್ಥಾಪಿತ ತತ್ವವಾದಾಗ ಅವನು ಶ್ರೇಷ್ಠ ಕುಲ. ಯಾರದು ಅಧಮ ಕುಲ ಅಂದರೆ ನುಡಿಲೇಸು ನಡೆ ಅಧಮವಾದಲ್ಲಿ. ಮಾತ್ರ ಭಾಳ ಚೆನ್ನಾಗಿ ಆಡ್ತಾ ನಡೆಯಲ್ಲಿ ಯಾರು ಅಧಮರಾಗ್ತಾರೋ, ಆಚರಿಸೋದಿಲ್ವೋ, ತಾವೇ ಆಡಿದ ಉತ್ತಮ ನುಡಿಗಳನ್ನು ಆಚರಿಸದೇ ಇರೋದಿಲ್ವೋ ಅಂಥವರು ಬಿಡುಗಡೆಯಿಲ್ಲದ ಹೊಲೆ, ಅಂತಹ ಶಾಶ್ವತವಾದ ಹೊಲಸಿಗೆ ಸಿಕ್ಕಾಕೊಳ್ತಾರೆ. ಅಂದರೆ ಒಳ್ಳೆ ಮಾತು ಕೆಟ್ಟ ನಡೆ ಯಾರಲ್ಲಿರ್ತದೋ ಅವರಿಗೆ ಯಾವತ್ತಿಗೂ ಬಿಡುಗಡೆ ಇಲ್ಲದೆ ಇರುವ ಹೊಲಸಿನ ಕುಲಕ್ಕೆ ಅವರು ಸೇರಿಬಿಡ್ತಾರೆ. ಕಳವು ಪಾರದ್ವಾರಗಳಲ್ಲಿ ಹಲಬನರಿಯದ, ಕಳವು ಕಳ್ಳತನ, ಪಾರದ್ವಾರ ಅಂದರೆ ಹಾದರ ಅಥವಾ ವ್ಯಭಿಚಾರ. ಕಳ್ಳತನ ಮಾಡ್ತಾ ಪರಸ್ತ್ರೀಯರ ಸಂಘವನ್ನು ಅಥವಾ ತಮ್ಮದ ಅಲ್ಲದೆ ಇರುವ ಸಂಪತ್ತು ಮತ್ತು ಹೆಣ್ಣಿಗೆ ಆಸೆಪಟ್ಟು ಅನೈತಿಕ ಮಾರ್ಗದಲ್ಲಿ, ಹಲಬು ಅಂತಂದರೆ ದಾರಿ, ಸರಿಯಾದ ದಾರಿಯನ್ನು ಅರ್ಥ ಮಾಡಿಕೊಳ್ಳದೆ ಯಾರು ಕೆಟ್ಟು ನಡೆಯುತ್ತಾ ಕೆಡುಕಿನ ತಾವೇ ಕೆಟ್ಟು ನಡೀತಾ ಇರುವಂತಹ ಒಡಲುಗಳನ್ನು ನಾವು ಕುಲಜರು ಅಂತ ಹೇಳೋಕ್ಕಾಗೋದಿಲ್ಲ. ಅಂದರೆ ಕೆಟ್ಟ ಮಾರ್ಗದಲ್ಲಿ ನಡೀತಾ ಕಳ್ಳತನ ಮತ್ತು ವ್ಯಭಿಚಾರಗಳಲ್ಲಿ ಇರುವಂತಹ ದೇಹವನ್ನು ಹುಟ್ಟಿನ ಕಾರಣಕ್ಕೆ ನಾವು ಕುಲಜರು ಅಂತ ಹೇಳ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಕಳ್ಳತನ ಮತ್ತು ಹಾದ್ರ ಮಾಡುವ ಕೆಟ್ಟ ಮಾರ್ಗದಲ್ಲಿ ಯಾರು ನಡೀತಿದ್ದಾರೋ ಅವರ ದೇಹ ಒಡಲು ಇದೆಯಲ್ಲ ಅದು ಯಾವತ್ತೂ ಶ್ರೇಷ್ಠ ಕುಲ
ಆಗೋದಕ್ಕೆ ಸಾಧ್ಯವೇ ಇಲ್ಲ. ಮುಂದಿನ ಒಂದು ನೀತಿಯನ್ನು ಘೋಷಿಸ್ತಾನೆ ಮಾದಾರ ಚೆನ್ನಯ್ಯ. ಹಾಗಾಗಿ ಶ್ರೇಷ್ಠ ಕುಲ ಅಂದರೆ ಆಚಾರ ಸದಾಚಾರ, ಹೊಲಸು ಕುಲ ಅಂದರೆ ಅನಾಚಾರ. ಯಾರು ಶ್ರೇಷ್ಠ ಕುಲ? ನಡೆನುಡಿ ಸಿದ್ಧಾಂತವಾಗೋದು. ಯಾವುದು ಅನಾಚಾರ? ನುಡಿಲೇಸು, ನಡೆ ಅಧಮ, ಕಳುವು ಮತ್ತು ವ್ಯಭಿಚಾರಗಳಲ್ಲಿ ದೇಹವನ್ನು ನಡೆಸ್ತಾ ಇರುವಂತಹ ದೇಹ ಅನಾಚಾರ ಹೊಲೆಯ ಕುಲವನ್ನು ಹೊಂದಿರ್ತದೆ. ಇಂತಿ ಉಭಯವ ತಿಳಿದು ಅರಿಯಬೇಕು. ಇಂತಿ ಉಭಯವ ತಿಳಿದು ಅರಿಯಬೇಕು. ಅನಾಚಾರ ಪಾತಕಗಳ ಹಾದಿಯಲ್ಲಿ ನಡೆಯುವಂಥ ಒಡಲುಗಳು ಹೊಲಸು ಕುಲ. ನಿಜವಾದ ಗುಣಶೀಲ ಯಾವುದು ಅಂದರೆ ಉಭಯವನ್ನು ತಿಳಿದರಿಯಬೇಕು. ಯಾವುದು ಉಭಯ? ಎರಡು? ಶ್ರೇಷ್ಠ ಕುಲ ಅಂದರೆ ಯಾವುದು? ನಮ್ಮ ನುಡಿ ನಡೆ ಉತ್ತಮವಾಗಿದ್ದು ಅಂತರಂಗ ಬಹಿರಂಗ ಶುದ್ಧವಾಗಿರೋದು ಶುದ್ಧವಾದ ಕುಲ ಶ್ರೇಷ್ಠ ಕುಲ. ನಡೆ ಅಧಮವಾಗಿದ್ದು ಕೆಟ್ಟ ದಾರಿಯಲ್ಲಿ ಒಡಲನ್ನು ನಡೆಸ್ತಾ ಇರೋದು ಹೊಲೆ ಕುಲ. ಈ ಎರಡೂ ಉಭಯವನ್ನು ಅರಿತಿರಬೇಕು. ಈ ಎರಡರ ವ್ಯತ್ಯಾಸವನ್ನು ನಾವು ತಿಳಿದು ನಡ್ಕೋಬೇಕು. ಅದರಿಂದ ಅನಾಚಾರ ಪಾತಕಗಳ ಹಾದಿಯಲ್ಲಿ ನಡೆಯುವ ಒಡಲುಗಳು ಹೊಲಸು ಕುಲ. ಚಾರಿತ್ರ್ಯ ಗುಣ ಶೀಲಗಳಲ್ಲಿ ನಡೆಯುವಂಥ ಮನುಷ್ಯರ ದೇಹ ಇದೆಯಲ್ಲ, ಅದು ಶ್ರೇಷ್ಠವಾದ ಕುಲ. ಮನುಷ್ಯರ ಅಳತೆಗೆ ಮಾನದಂಡ ಯಾವುದು ಅಂದರೆ ಜನ್ಮನೂ ಅಲ್ಲ, ಹುಟ್ಟಲ್ಲ. ಅವರ ಚಾರಿತ್ರ್ಯ ಗುಣ ಶೀಲಗಳು ಕುಲದ ಮಾನದಂಡ ಆಗತ್ತೆ. ಇದು ನಿಸರ್ಗದ ವಿವೇಕ. ಈ ವಿವೇಕವನ್ನು ಅರಿದೇ ಹೋದರೆ ಕೈ ಉಳಿ ಕತ್ತಿ ಅಡಿಯಾಗಬೇಡ. ದೇವರು ಶಿಕ್ಷೆ ಮೂಲಕ ನಿನಗೆ ಬುದ್ಧಿ ಕಲಿಸ್ತಾನೆ. ಇದು ನೀನು ತಿಳ್ಕೊ. ನಿನ್ನ ಆತ್ಮತತ್ವವನ್ನು ಸರಿಯಾಗಿ ಆತ್ಮಾವಲೋಕನದ ಮೂಲಕ ನಿನ್ನ ಒಳಗಿರುವ ಹೊಲಸು ಶ್ರೇಷ್ಠತೆ ಗುಣ ದುರ್ಗುಣಗಳನ್ನು ಅರ್ಥ ಮಾಡ್ಕೊಂಡು ಸರಿಯಾದ ದಾರಿಯಲ್ಲಿ ನಡಿದೇ ಇರಲಿಲ್ಲ ಅಂದರೆ ಚರ್ಮವನ್ನು ಹೇಗೆ ಹದ ಮಾಡ್ತೀವೋ ಹಾಗೆ ಆ ಅಡೆಗುಂಟದಲ್ಲಿಟ್ಟು ಉಳಿ ಕತ್ತಿಯಿಂದ ಹದ ಮಾಡಿ ದೇವರು ಬುದ್ಧಿಯನ್ನು ಕಲಿಸ್ತಾನೆ. ಈ ದೈವ ಶಿಕ್ಷಕ್ಕೆ ಒಳಗಾಗದೆ ಮನುಷ್ಯರೆಲ್ಲ ಒಂದೇ, ಎಲ್ಲ ಮನುಷ್ಯರು ಒಂದೇ, ಅವರ ಗುಣ ನಡತೆ ಚಾರಿತ್ರ್ಯಗಳಿಂದ ಅವರು ಅಧಮರಾಗ್ತಾರೆ ಅನ್ನುವ ಈ ಒಂದು ವೈಜ್ಞಾನಿಕ ಚಿಂತನೆಗಳ ಮೂಲಕ ಒಂದು ಮಾನವೀಯವಾದ ನೀತಿಯುಕ್ತ ಸಮಾಜವನ್ನು ಕಟ್ಟುವುದಕ್ಕೆ ಕೈದೀವಿಗೆಯಾಗಿದೆ ಮಾದಾರ ಚೆನ್ನಯ್ಯನ ಈ 2 ವಚನಗಳು. ಇಲ್ಲಿಗೆ ಈ ಸೆಷನ್ ಮುಗಿಯುತ್ತೆ. ಇನ್ನು ಮುಂದಿನ ಸೆಷನ್ ಅಕ್ಕಮ್ಮನ ವಚನಗಳು.